ರಶ್ಮಿಕಾ ಮಂದಣ್ಣ ಕನ್ನಡ ಇಂಡಸ್ಟ್ರಿಲಿ ಒಂದು ಕಾಲದಲ್ಲಿ ಸ್ಟೇಟ್ ಕ್ರಶ್ ಆಗಿದ್ದ ರಶ್ಮಿಕಾ ಅವರು ಇವಾಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಭಾರತದಲ್ಲಿ ದೊಡ್ಡ ದೊಡ್ಡ ನಟರ ಜೊತೆ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡಿದ್ರು, ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಹೊಂದಿದ್ರು, ತನ್ನ ಪರ್ಫಾರ್ಮೆನ್ಸ್ ಮೂಲಕ ಡ್ಯಾನ್ಸ್ ಮೂವ್ಸ್ ಮೂಲಕ ಒಂದು ಪ್ರಾಮಿಸಿಂಗ್ ಆಕ್ಟ್ರೆಸ್ ಅಂತ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡ್ರು. ಯಾಕೆ ಕರುನಾಡಲ್ಲಿ ಈ ವ್ಯಕ್ತಿನ ಜನ ದ್ವೇಷಿಸ್ತಾರೆ? ಯಾವ ರೇಂಜ್ಗೆ ಅಂದ್ರೆ ಬರೀ ಆನ್ಲೈನ್ ಅಲ್ಲಿ ಟ್ರೋಲ್ ಪೇಜಸ್ ಮಾತ್ರ ಅಲ್ಲ, ಆಫ್ಲೈನ್ ಅಲ್ಲಿ ಆಕ್ಟರ್ಸ್ ಕೂಡ ಅವ್ರ ಬಗ್ಗೆ ವ್ಯಂಗ್ಯದಲ್ಲಿ ಮಾತಾಡೋಕ್ ಶುರು ಮಾಡಿದ್ದಾರೆ. ಯಾಕೆ, ಹೇಗೆ, ಇದೆಲ್ಲನೂ ನಾನು ನಿಮಗೆ ಹೇಳ್ತೀನಿ. ನಾನು ನಿಮ್ಮ ಇನ್ಸೈನ್ ಅಧ್ಯಕ್ಷ. ಇವತ್ತು ಇದೇ ವಿಶೇಷ. ಒಂದು ಆರ್ಟಿಸ್ಟ್ಗೆ ತಾನು ಎಷ್ಟು ಹಿಟ್ ಮೂವೀಸ್ ಕೊಟ್ಟೆ ಅಥವಾ ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ ಅನ್ನೋದಕ್ಕಿಂತ ಎಷ್ಟು ಮರ್ಯಾದೆ ಗಳಿಸಿದೆ ಅಥವಾ ಎಷ್ಟು ರೆಪ್ಯುಟೇಷನ್ನ ಉಳಿಸ್ಕೊಂಡೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅನ್ಫಾರ್ಚುನೇಟ್ಲಿ ಇದನ್ನ ಮಾಡೋದಕ್ಕೆ ರಶ್ಮಿಕಾ ಅವರ ಕೈಯಿಂದ ಆಗ್ತಾ ಇಲ್ಲ. ಅದು ಯಾಕೆ ಅನ್ನೋದು ಪಾಯಿಂಟ್ ವೈಸ್ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಪಾಯಿಂಟ್ ನಂಬರ್ 1, ಡಿಸ್ರೆಸ್ಪೆಕ್ಟ್ ಟು ಗಾಡ್ ಫಾದರ್ಸ್. ಒಬ್ಬ ನಟ ಅಥವಾ ನಟಿಗೆ ಯಾವುದೇ ಇಂಡಸ್ಟ್ರಿಲಿ ಎಂಟ್ರಿ ಕೊಡೋಕೆ ಒಬ್ಬ ಗಾಡ್ ಫಾದರ್ ಅಂದ್ರೆ ಅದು ಅವರ ಮೊದಲ ಸಿನಿಮಾದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್. ರಶ್ಮಿಕಾ ಅವರ ಮೊದಲ ಸಿನಿಮಾ ಕಿರಿಕ್ ಪಾರ್ಟಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ 365 ದಿನ ಥಿಯೇಟರ್ ಅಲ್ಲಿ ಓಡಿದಂತಹ ಸಿನಿಮಾ. ಈ ಸಿನಿಮಾದಿಂದ ರಶ್ಮಿಕಾ ಅವರು ಸ್ಟೇಟ್ ಕ್ರಶ್ ಆಗ್ತಾರೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ರೆಕಗ್ನೇಷನ್ ಸಿಗುತ್ತೆ. ಆದ್ರೆ ಅದಾದ್ಮೇಲೆ ಕನ್ನಡದಲ್ಲಿ ಅವರು ಮಾಡೋದು ಬರೀ 4 ಸಿನಿಮಾಗಳು. ಸೊ ನನ್ನ ಪಾಯಿಂಟ್ ಏನಂದ್ರೆ, ರಿಷಬ್ ಹಾಗೂ ರಕ್ಷಿತ್ ಅವರು ಇವರನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿ ಕೊಟ್ಟಿರೋದು. ಕಾಂತಾರ ದೊಡ್ಡ ಹಿಟ್ ಆದಾಗ ರಶ್ಮಿಕಾ ಅವರಿಂದ ಒಂದೇ ಒಂದು ಟ್ವೀಟ್ ಅಥವಾ ಇನ್ಸ್ಟಾ ಸ್ಟೋರಿ ಬರಲೇ ಇಲ್ಲ. ಈ ಸಿನಿಮಾದ ಬಗ್ಗೆ ಕೇಳಿದಾಗ ನಾನಿನ್ನು ಸಿನಿಮಾ ನೋಡೇ ಇಲ್ಲ ಅಂತ ಹೇಳ್ತಾರೆ. ಇವಾಗ ಅವ್ರು ಬಿಸಿ ಇರ್ತಾರೆ ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ದೇವರಕೊಂಡ ಅವರ ಮನೇಲಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕಾಗತ್ತೆ. ಅಲ್ಲು ಅರ್ಜುನ್ ಅವ್ರ ಅರೆಸ್ಟ್ ಆದಾಗ ಸ್ಟೋರಿ ಹಾಕಕ್ಕಾಗತ್ತೆ. ಆದ್ರೆ ತನ್ನ ಇಂಟ್ರೊಡ್ಯೂಸ್ ಮಾಡಿಸಿದಂತ ಡೈರೆಕ್ಟರ್ ಸಿನಿಮಾ ನ್ಯಾಷನಲ್ ಲೆವೆಲ್ ಅಲ್ಲಿ ಸದ್ದು ಮಾಡ್ತಾ ಇರುವಾಗ ಆಫ್ಟರ್ ಆಲ್ ಒಂದು ಸ್ಟೋರಿ ಹಾಕಕ್ಕೂ ಟೈಮ್ ಇರಲ್ಲ. ವಿಪರ್ಯಾಸ. ಪಾಯಿಂಟ್ ನಂಬರ್ 2, ಡಿಸ್ರೆಸ್ಪೆಕ್ಟ್ ಟುವರ್ಡ್ಸ್ ಹೋಮ್ ಇಂಡಸ್ಟ್ರಿ. ಸ್ಯಾಂಡಲ್ವುಡ್ ಅನ್ನೋದು ರಶ್ಮಿಕಾ ಅವರಿಗೆ ಜನ್ಮ ಕೊಟ್ಟಂತ ಇಂಡಸ್ಟ್ರಿ. ಆವಾಗಲೇ ಹೇಳಿದಾಗೆ ಅವ್ರು ಕನ್ನಡದಲ್ಲಿ ಮಾಡಿದ್ದು ಬರೀ 5 ಸಿನಿಮಾಗಳು ಮಾತ್ರ. ಅವ್ರ ಅಪ್ಕಮಿಂಗ್ ಮೂವೀಸ್ ಲಿಸ್ಟ್ ಅಲ್ಲೂ ಒಂದೇ ಒಂದು ಕನ್ನಡ ಸಿನಿಮಾ ಇಲ್ಲ. ಎಲ್ಲೂ ನಾನು ಕನ್ನಡದವಳು, ಸ್ಯಾಂಡಲ್ವುಡ್ ಇಂದ ಬಂದವಳು ಅಂತ ಹೇಳಲೇ ಇಲ್ಲ. ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ತೆಲುಗು ಆಡಿಯನ್ಸ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ನಮಗ್ ಬೇಜಾರಿಲ್ಲ, ಆದ್ರೆ ಪಕ್ಕದ ಮನೆ ಅಂಕಲ್ ಜಾಸ್ತಿ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನೇ ಅಪ್ಪ ಅಂತ ಹೇಳೋದು ತಪ್ಪಲ್ವಾ? ಕಂಟ್ರೋಲ್. ಪಾಯಿಂಟ್ ನಂಬರ್ 3, ಸ್ಟೇಟ್ಮೆಂಟ್ಸ್. ಒಬ್ಬ ಆರ್ಟಿಸ್ಟ್ಗೆ ತನ್ನ ಕಲೆ ಮೇಲೆ ಹೆಂಗ್ ಹಿಡಿತಾ ಇರುತ್ತೋ ಹಾಗೆ ತನ್ನ ನಾಲಿಗೆ ಮೇಲೇನೂ ಇರಬೇಕು. ಬಿಕಾಸ್ ಅವ್ರು ಕೊಡೋ ಹೇಳಿಕೆಗಳು ಸ್ಪ್ರೆಡ್ ಆಗೋ ಚಾನ್ಸಸ್, ಟ್ರೋಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಶ್ ಅವರಿಗೆ ಶೋ ಆಫ್ ಅಂತ ಅಂದಿದ್ದಾಗಿರ್ಬೋದು, ಕೈ ಸನ್ನೆ ಮಾಡಿ ಯಾವುದೋ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಪರಂವಾಗಿ ಅಂದಿದ್ದಾಗಿರ್ಬೋದು. ಇದೆಲ್ಲಾನು ನಮಗೆ ಅವರು ನಮ್ಮ ಇಂಡಸ್ಟ್ರಿನ ದ್ವೇಷಿಸ್ತಾರೆ ಅಥವಾ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನಮ್ದೇ ಆಕ್ಟ್ರೆಸ್ ನ ನಾವೇ ಬ್ಯಾನ್ ಮಾಡಕ್ ಹೊರಟಿದೀವಿ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ನಮಗ್ ಸಿಟ್ಟು ಬರ್ಸಿದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಾನು ಹೇಳೋದು ಕೇಳಿಲ್ಲ, ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟು ಅಂದಿರೋದು ಇಲ್ಲ. ಸೊ ಇದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ರಶ್ಮಿಕಾ ಅವರ ಇಮೇಜು ಕರ್ನಾಟಕ ಆಡಿಯನ್ಸ್ ಕಣ್ಣಲ್ಲಿ ಸ್ವಲ್ಪ ಕ್ಲಿಯರ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಬೀಯಿಂಗ್ ಅ ಜೆನ್ವಿನ್ ಸಪೋರ್ಟರ್ ಆಫ್ ಕನ್ನಡ ಇಂಡಸ್ಟ್ರಿ, ರಶ್ಮಿಕಾ ಅವರು ಇನ್ನ ಜಾಸ್ತಿ ಕನ್ನಡ ಸಿನಿಮಾ ಮಾಡಬೇಕು. ಯಾಕಂದ್ರೆ ಅವರಿಗೆ ಇರೋ ಫ್ಯಾನ್ ಬೇಸ್ಗೆ, ಅವರಿಗೆ ಇರೋ ರೀಚ್ಗೆ ಇಲ್ಲಿ ಬಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾಗೆ ಒಳ್ಳೇದೇ ಆಗುತ್ತೆ. ವಿದೌಟ್ ಪ್ರಮೋಷನ್ಸ್ ತಕ್ಕ ಮಟ್ಟಿಗೆ ರೀಚ್ ಕೂಡ ಸಿಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೇರೆ ಟಾಪಿಕ್ ಮೇಲೆ ಬೇಕಂದ್ರೆ ಹೇಳಿ, ಮಾಡೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು. ಸಂತೋಷ, ನಾನ್ ಯಾರು ಗೊತ್ತಾಯ್ತಾ?